ಯತ್ನಾಳ್ ಅವರೇ ವಿಜಯೇಂದ್ರ ವಿರುದ್ಧ ಟೀಕಾ ಪ್ರಹಾರ ನಿಲ್ಲಿಸಿ ಸಿದ್ದಲಿಂಗ ಒಡೆಯರ್. ರಾಜಕೀಯ ಉದ್ದೇಶದಿಂದ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ವಿರುದ್ಧ ಟೀಕಾ ಪ್ರಹಾರ ಮಾಡುವುದನ್ನು ನಿಲ್ಲಿಸಿ ಒಂದಾಗಿ ನಡೆಯುವ ಮೂಲಕ ನಮ್ಮ ಸಮುದಾಯಕ್ಕೆ ಬಲ ತುಂಬಬೇಕು ಎಂದು ಅಖಿಲ ಭಾರತ ವೀರಶೈವ ಮಹಾಸಭಾ ತಾಲೂಕು ಘಟಕದ ಅಧ್ಯಕ್ಷ ಸಿ ಸಿದ್ದಲಿಂಗ ಒಡೆಯರ್ ತಿಳಿಸಿದ್ದಾರೆ. ನಗರದ ಶ್ರೀ ಬಸವೇಶ್ವರ ದೇವಾಲಯದಲ್ಲಿ ಸೋಮವಾರ ಅಖಿಲ ಭಾರತ ವೀರಶೈವ ಮಹಾಸಭಾ ಕೋಲಾರ ತಾಲೂಕು ಘಟಕದಿಂದ ನಡೆದ ಜಗದ್ಗುರು ಬಸವಣ್ಣನ ಜಯಂತಿ ಪೂರ್ವ ಸಭೆ ಹಾಗೂ ಪೂರ್ವಭಾವಿ ಸಭೆ ಹಾಗೂ ಸಂಘಟನೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಒಂದೇ ಸಮುದಾಯದವರಾದ ನಾಯಕರು ಪದೇ ಪದೇ ರಂಪಾಟ ಮಾಡಿ ಬೀದಿಗೆ ಬರುವುದನ್ನು ಬಿಟ್ಟು ನಮ್ಮನ್ನು ಕಾಯುತ್ತಿರುವ ಮಠಾಧೀಶರ ಬಳಿ ಅವರ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳುವ ನಿಟ್ಟಿನಲ್ಲಿ ಸಮುದಾಯಕ್ಕೆ ಬಲ ತುಂಬಬೇಕು ಎಂದು ತಿಳಿಸಿದ್ದಾರೆ. ಲಿಂಗಾಯತ ಸಮುದಾಯ ಸಂಘಟನೆಯಲ್ಲಿ ಮುಂಚೂಣಿಯಲ್ಲಿದ್ದರೂ ಕಾಲು ಎಳೆಯುವ ಜನರಿಂದ ನಗೆಪಾಟಲಿಗೆ ಈಡಾಗುತ್ತಿದೆ. ನಮ್ಮಲ್ಲಿಯೂ ಒಡಕು ಉಂಟು ಮಾಡಿ ಅವರೇ ಬೇಳೆ ಬೇಯಿಸಿಕೊಳ್ಳಲು ಕೆಲವರು ಮುಂದಾಗಿದ್ದಾರೆ. ದಯವಿಟ್ಟು ಇದನ್ನು ಗಮನದಲ್ಲಿಟ್ಟುಕೊಂಡು ನಾಯಕರು ಹೊಂದಾಣಿಕೆಯಿಂದಾಗಿ ಹೋಗಬೇಕಾಗಿರುವುದು ಅನಿವಾರ್ಯವಾಗಿದೆ ಎಂದರು. ಮುಂಬರುವ ಬಸವಣ್ಣ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಲು ಸಭೆಯಲ್ಲಿ ತೀರ್ಮಾನಿಸಲಾಗಿದೆ. ಆದ್ದರಿಂದ ಸಮುದಾಯದವರು ಸಂಘಟನೆ ಮಾಡುವ ಮೂಲಕ ನಮಗೆ ಸಿಗಬೇಕಾಗಿರುವ ಸರ್ಕಾರದ ಸೌಲಭ್ಯ ಸವಲತ್ತುಗಳನ್ನು ಪಡೆದುಕೊಳ್ಳಬೇಕೆಂದು ಕರೆ ನೀಡಿದ್ದಾರೆ. ಸರ್ವಾನುಮತ ಸಭೆ ನಡೆದಿತ್ತು. ಈ ಸಭೆಯಲ್ಲಿ ಎಲ್ಲ ವಿಸ್ತೃತವಾಗಿ ಚರ್ಚೆಯಾಗಿದೆ. ಮುಂದಿನ ಬಸವ ಜಯಂತಿ ಆಗಿರ್ಬೋದು, ಆಗ ನಮ್ಮ ಸಮಾಜದ ಮೇಲೆ ದಬ್ಬಾಳಿಕೆ ಮಾಡಿರ್ತಕ್ಕಂಥ ಅನಿವಾರ್ಯತೆ ಬಂದು ನಾವೆಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡೋದಕ್ಕೆ ನಾವು ಸಿದ್ಧವಾಗಿದ್ದೀರಿ. ಏನೇ ಆಗಿರಲಿ ನಮಗೆ ಬೆಂಬಲವಾಗಿ ನಮ್ಮ ಮಠಾಧೀಶರಿದ್ದಾರೆ. ಹಾಗೆಯೇ ನಮ್ಮ ಅಖಿಲ ಭಾರತ ವೀರಶೈವ ಸಮಾಜದ ರಾಷ್ಟ್ರೀಯ ಅಧ್ಯಕ್ಷರು, ರಾಜ್ಯಾಧ್ಯಕ್ಷರು ಸಮರ್ಥವಾಗಿ ಎಲ್ಲರೂ ನಮ್ಮ ಜೊತೆಲಿರ್ತಾರೆ. ಹಾಗಾಗಿ ನಾವೇನು ಹಿಂದುಳಿದು ಹೋಗುವಂಥದ್ದೇನಿಲ್ಲ, ಅದು ಭಯಬದ್ದು ಹೋಗುವಂಥದ್ದೇನಿಲ್ಲ. ನಮ್ಮ ಜೊತೆಲಿ ಸಹ ನಮ್ಮ ಮಠಾಧೀಶರಿದ್ದಾರೆ ನಮ್ಮ ಬೆಂಬಲವಾಗಿ. ಹಾಗಾಗಿ ನಾವೇನು ಯಾವುದ್ರ ಬಗ್ಗೆನೂ ಅಂದರೆ ಯಾವುದೇ ಜಾತಿ ಬಗ್ಗೆ ನಾವು ಹೋಗಂಗಿಲ್ಲ. ನಮ್ಮ ಜಾತಿ ನಾವು ಸೇಫ್ಟಿಯಾಗಿ ಇಡಬೇಕು. ಅದಕ್ಕೋಸ್ಕರ ನಾವೆಲ್ಲರೂ ಒಗ್ಗಟ್ಟಾಗಿರಬೇಕು. ಯಾವುದೇ ಎಂಥದ್ದೇ ಒಂದು ಕಾರಣ ಬರಲಿ, ಇನ್ನೊಂದು ಸಮಾಜ ಮೇಲೆ ದಬ್ಬಾಳಿಕೆ ಮಾಡೋದಂತಲ್ಲ, ನಮ್ಮ ಸಮಾಜ ಮೇಲೆ ದಬ್ಬಾಳಿಕೆ ಬಂದಾಗ ನಾವೆಲ್ಲರೂ ಒಗ್ಗಟ್ಟಾಗಿರಬೇಕು ಅನ್ನತಕ್ಕಂಥದ್ದು ಇವತ್ತು ಚರ್ಚೆ ಆಗಿದೆ. ಮುಂದಿನ ದಿನಗಳಲ್ಲಿ ನಮ್ಮ ಸಮಾಜನ ಒಗ್ಗಟ್ಟಾಗಿ ತಗೊಳ್ಳೋದಕ್ಕೆ ನಾವೆಲ್ಲರೂ ಸನ್ನದ್ಧರಾಗಿದ್ದೀರಿ. ಮುಂದಿನ ದಿನಗಳಲ್ಲಿ ರಾಜಕೀಯ ಮಟ್ಟದಲ್ಲಿ ಬಂದರೂ ಕೂಡ ನಾವು ಆ ವಿಷಯದಲ್ಲಿ ನಾವು ಚರ್ಚೆ ಮಾಡೋದಕ್ಕೆ ನಾವು ರೆಡಿ ಇದ್ದೀರಿ. ಇವತ್ತಿನ ದಿವಸ ರಾಜ್ಯದಲ್ಲಿ ಏನು ನಮ್ಮ ವೀರಶೈವ ಸಮಾಜದ ಮುಖಂಡರುಗಳು ಒಬ್ಬರಿಂದ ಒಬ್ಬರಿಗೆ ಏನು ಅವಿಶ್ವಾಸ ನಿರ್ಣಯ ಮಾಡ್ಕೊಂಡಾಗ ಅದು ತಪ್ಪು ಸಂದೇಶ ಆಗ್ತದೆ. ನಮ್ಮ ಸಮಾಜದಲ್ಲಿ ಇವರಿಬ್ಬರಿಂದ ಸಮಾಜಕ್ಕೆ ಒಂದು ಕೆಟ್ಟ ಹೆಸರು ಬರ್ತಾ ಇದೆ. ದಯವಿಟ್ಟು ಯತ್ನಾಳ್ ಅವರು ಮುಂದಿನ ದಿನಗಳಲ್ಲಿ ನೀವು ಹಿರಿಯರಿದ್ದೀರಿ, ಈ ಮಟ್ಟಕ್ಕೆ ನೀವು ಮಾತಾಡೋದು ತಪ್ಪಾಗುತ್ತೆ. ಚಿಕ್ಕವರೇ ಆಗಿರ್ಬೋದು, ವಿಜಯೇಂದ್ರ ಅವರು ಅಧ್ಯಕ್ಷರಾಗಿ ರಾಷ್ಟ್ರ ಮಟ್ಟ ರಾಜ್ಯ ಮಟ್ಟದಲ್ಲಿರ್ಬೋದು, ಅವ್ರನ್ನ ತೆಗೆದುಕೊಂಡು ಹೋಗೋ ಜವಾಬ್ದಾರಿ ನಿಮ್ಮದು ಇದೆ. ಒಬ್ಬ ರಾಜಕಾರಣಿ ಆಗಿದ ತಕ್ಷಣ ಅವಾಗ ಎಲ್ಲರೂ ತಿಳಿದು ಬಂದಿರೋದಿಲ್ಲ. ಆದರೆ ನಿಮಗೆ ಏನನ್ನ ಅನಿವಾರ್ಯವಾಗಿ ಬಂದಾಗ ಮಠಾಧೀಶಿದ್ದಾರೆ ಎಲ್ಲರೂ ನಮ್ಮ ಜವಾಬ್ದಾರಿಯಾಗಿ ನಮ್ಮನ್ನೆಲ್ಲ ಕಾಯಂತ ನಮ್ಮ ಮಠಾಧೀಶರೇ ಅವ್ರ ಹತ್ರ ನಿಮ್ಮ ಕುಂದುಕೊರತೆ ಇಟ್ಟಿದ್ರೆ ಇಷ್ಟು ಬೇಗನೆ ಬಗೆಹರಿಸ್ಕೊಂಬೋದಾಗಿತ್ತು. ಅದು ತಗೊಂಡೋಗಿ ನೀವು ಬೀದಿ ಇಟ್ಟು ರಂಪ ಮಾಡ್ತಾ ಇದ್ದೀರಿ. ದಯವಿಟ್ಟು ನಿಮಗೆ ಸಲಹೆ ಕೊಡುವಂಥದ್ದಂತಲ್ಲ, ನಮ್ಮ ಸಮಾಜ ನೀವೆಲ್ಲರೂ ಒಗ್ಗಟ್ಟಾಗಿ ತೆಗೆದುಕೊಂಡು ಹೋಗಬೇಕಾಗಿ ನಿಮ್ಮಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀನಿ. ದಯವಿಟ್ಟು ಯತ್ನಾಳರಾಗಿರ್ಬೋದು, ವಿಜಯೇಂದ್ರರಾಗಿರ್ಬೋದು, ಇಬ್ಬರು ಒಗ್ಗಟ್ಟಾಗಿ ಹೋಗಂತ ನಿಮಗೆ ಮಾರ್ಗಸೂಚಿ ನಾವೆಲ್ಲರೂ ಒಗ್ಗಟ್ಟಾಗಿ ಕೈ ಜೋಡಿಸ್ತೀರಿ. ಇದೇ ರೀತಿ ನಡ್ಕೊಂಡು ಹೋಗಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಏನಿದು ಕೋಲಾರ ಜಿಲ್ಲಾ ಅಖಿಲ ಭಾರತ ವೀರಶೈವ ಮಹಾಸಭಾ ಇವತ್ತು ಗಟ್ಟಿಯಾಗಿ ತಲೆ ಹೂಡಿದೆ, ಸಂಘಟನೆ ಕೂಡ ಗಟ್ಟಿಯಾಗಿದೆ. ಹಾಗಾಗಿ ನಾವು ಇಡೀ ಜಿಲ್ಲೆಯಿಂದ ನಾವು ಒಂದು ಸಂದೇಶ ರಾಜ್ಯಕ್ಕೆ ಕೊಡ್ತಾ ಇದ್ವಿ. ನಮ್ಮ ಸಮಾಜದಿಂದ ಏನು ಇವತ್ತು ಇಡೀ ರಾಜ್ಯದಲ್ಲಿ ನಮ್ಮ ಸಮಾಜ ಗಟ್ಟಿಯಾಗಿದೆ. ಬಹುಸಂಖ್ಯಾತ ವೀರಶೈವ ಲಿಂಗಾಯತ ಸಮಾಜ ಇವತ್ತು ಗಟ್ಟಿಯಾಗಿ ಸಂಘಟನೆಯಲ್ಲಿ ಕೂಡ ಒಂದು ಅದ್ದೂರಿಯಾಗಿ ಇದೆ. ಹಾಗಾಗಿ ಇವತ್ತು ನಮ್ಮ ಸಮಾಜ ಒಂದು ಒಗ್ಗಟ್ಟಿನ ಪ್ರದರ್ಶನ ಮಾಡಬೇಕಾಗಿದೆ. ಗ್ರಾಮೀಣ ಭಾಗದಲ್ಲಿ ಇವತ್ತು ನಮ್ಮ ಸಮಾಜದ ಬಂಧುಗಳಿಗೆ ರಕ್ಷಣೆ ಇಲ್ಲ. ಹಾಗಾಗಿ ನೀವು ಮಾಡ್ತಾ ಇರೋದಂಥದ್ದು ತಪ್ಪು. ಯಾಕಂದರೆ ಇವತ್ತು ಬಿವೈ ವಿಜಯೇಂದ್ರ ಅವರು ಇಡೀ ರಾಜ್ಯಾದ್ಯಂತ ಒಂದು ಹೆಸರು ಮಾಡಿದ್ದಾರೆ. ನಮ್ಮ ಸಮಾಜಕ್ಕೆ ಕೂಡ ಅದು ಗೌರವ ಇದೆ. ಹಾಗಾಗಿ ಯಡಿಯೂರಪ್ಪ ಅವರು ಕೂಡ ಇದುವರೆಗೂ ಅವರ ಒಂದು ಅವಧಿಯಲ್ಲಿ ಒಳ್ಳೊಳ್ಳೆ ಕೆಲಸಗಳು, ಒಳ್ಳೆ ಜನಪರ ಕೆಲಸಗಳು ಮಾಡ್ಕೊಂಡ್ಬಂದು ಇವತ್ತು ಸಮಾಜಕ್ಕೆ ಗೌರವ ತಂದುಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಈಗಲೂ ಕೂಡ ನಮ್ಮ ವಿಜೇಂದ್ರ ಕೂಡ ಇವತ್ತು ಜನಗಳು ಅವ್ರನ್ನ ಅರ್ಥ ಮಾಡ್ಕೊಂಡಿದ್ದಾರೆ, ಇಡೀ ರಾಜ್ಯ ಅರ್ಥ ಮಾಡ್ಕೊಂಡಿದೆ. ಅವರ ನೇತೃತ್ವದಲ್ಲಿ ನಮ್ಮ ಸಮಾಜ ನಡಿಬೇಕಾಗಿದೆ. ಹಾಗಾಗಿ ಅವರ ವಿರುದ್ಧವಾಗಿ ಚಕಾರಗಳಿದ್ದೆ ಒಗ್ಗಟ್ಟಾಗಿ ನಮ್ಮ ಸಮಾಜ ಇವತ್ತು ಮುಂದುವರಿಬೇಕಾಗಿದೆ. ಅಲ್ಲಿ ಯಾವುದೇ ರೀತಿಯಾಗಿ ಕೂಡ ಅವರಿಗೆ ಸಮಸ್ಯೆ ಆಗದಂತೆ ನೋಡ್ಕೊಳ್ಬೇಕು. ನಿಮ್ದು ಏನೇ ಸಮಸ್ಯೆಗಳು ಸಮಾಜದ ಒಳಗೆ ಇಟ್ಕೊಂಡು ಬಗೆಹರಿಸ್ಕೊಳ್ಬೇಕು ಅಂತ ನಮ್ಮ ಈ ಕೋಲಾರ ತಾಲೂಕು ಜಿಲ್ಲಾ ಘಟಕದಿಂದ ಹಾಗೂ ತಾಲೂಕು ಘಟಕದಿಂದ ನಾವು ಅವ್ರಿಗೆ ತಿಳಿಸ್ತಾ ಇದ್ದೀವಿ, ಮನವಿ ಮಾಡ್ತಾ ಇದ್ದೀವಿ.